ಹಲೋ ಮಂತ್ರಿಗಳೇ, ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿತ್ತು. ಈ ಊರಿನ ನಿಷ್ಠಾವಂತನಾದ ರೈತನೊಂದಿಗೆ ಬಿರುದು ಪಡೆದ ಧರ್ಮವಂತ ತನ್ನ 2 ಎಕರೆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ನಿಮ್ಮ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ದಾನೆ. ಆ ಭೂಮಿಯನ್ನು ನನಗೆ ಬಿಟ್ಟುಕೊಡಿ. ನನ್ನ 100 ಎಕರೆ ಜಮೀನಿಗೆ ಹೋಗಲಿಕ್ಕೆ ದಾರಿ ಇಲ್ಲ. ಆ ಧರ್ಮವಂತನ 2 ಎಕರೆ ನನಗೆ ಅವಶ್ಯವಾಗಿ ಬೇಕು. ಕೊಡಬಹುದಾಗಿತ್ತು, ಆದರೆ ಮುಂದಿನ ವಾರದಲ್ಲಿ ಅದೇ ಜಮೀನಿನಲ್ಲಿ ಕಟ್ಟಡದ ಅಡಿಗೆ ಸಮಾರಂಭವಿರುವುದು. ಅದಕ್ಕೋಸ್ಕರ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ದಯವಿಟ್ಟು ತಪ್ಪು ತಿಳಿಯಬೇಡಿ. ಮತ್ತೇನಾದರೂ ಕೆಲಸ ಇದ್ದರೆ ಮಾಡುವೆ. ಇದೊಂದು ಕೆಲಸ ಆಗೋದು. ನನಗೆ ಸ್ವಲ್ಪ ಮೀಟಿಂಗ್ ಇದೆ, ಮತ್ತೆ ಭೇಟಿಯಾಗುವೆ. ಹಲೋ ಹಲೋ ಹಲೋ, ಏ ಮಂತ್ರಿಗಳೇ, ಲೇ ಕಂತ್ರಿ ನನ್ನ ಮಗನೇ ಮಂತ್ರಿ, ನನ್ನ ಮಾತಿಗೆ ಮಾನ್ಯತೆ ಕೊಡದೆ ಪೋಲಿಟಿಯ ಬದ್ಮಾಸ್ ಈ ನಾಡದವರ ಮನಸ್ಸು ಮಾಡಿದರೆ ನಿನ್ನ ಈ ಒಡೆಯರಷ್ಟರಲ್ಲಿ ನಿನ್ನ ಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬಲ್ಲೆ. ಈ ನಾಡ ಲೋಕದ ನರವಾಗ್ರ. ಲೇ ಗರುಡ, ನಿನ್ನ ಮಾವ ದಾನಸೂರನೆಂದು ನೀನು ಈ ಶ್ರೀಮಂತನಿಗೆ ಸವಾಲು ಹಾಕಿ ಈ ಕಳಿಂಗ ಸರ್ಪಕ್ಕೆ ಕೆಳಕಿದೆ ಎಂದ ಮೇಲೆ ಕರೆಯುವ ಎಡೆ ಬಿಚ್ಚಿ ಸರ್ಪಕ್ಕೆ ಸಿಕ್ಕಿ ಆಗುವೆ ಮಗನೇ. ಧನ್ಯರ ಯಾಕ ಸಿಟ್ಟಿನ ಅವಸ್ಥಾಗ ಸಿಕ್ಕಂಗ ಯಾರಿಗೆ ಭಯಂ ಕಾಣ್ತೈತಲ್ರಿ ಅಪ್ಪ? ಹೌದು ಶೆಟ್ಟಿ, ಬೇರೆ ಯಾರು ಅಲ್ಲ, ನನ್ನ ಮನೆಗೆ ಬಂದು ಶಡ್ಡ ಹೊಡೆದು ಸೊಕ್ಕಿನಿಂದ ಮಾತನಾಡಿ ಹೋದನಲ್ಲ ಆ ಧರ್ಮವಂತ ಅಳಿಯ. ಅವನ ಗರ್ವ ಇಳಿಸಿದಾಗಲೇ ನಾನು ಗೌರವದಿಂದ ಇರಲಿಕ್ಕೆ ಸಾಧ್ಯವಾಗುತ್ತದೆ. ಹೌದ್ರಿ ಧನಿ, ಗರ್ವ ಇಳಿಬೇಕಾದ್ರೆ ನಾವೊಂದು ಐಡಿಯಾ ಹೇಳ್ತೀನಿ, ಹೇಳದಷ್ಟು ಮಾಡ್ತೀರೇನ್ರಿ ನೀವು? ಆ ಧರ್ಮವಂತನ ಹೆಂಡತಿ ಗರುಡ ನಕ್ಕದಳಲ್ರಿ ಸಾವಿತ್ರಿ, ಆಕೆ ಶೀಲ ಸಮಾಧಿ ಆದಾಗ ಆ ಮಗಗೆ ಬುದ್ಧಿ ಬರ್ಬಹುದೇನಂತ ನನ್ನ ಅನಿಸಿಕೆ. ಹೌದು ಶೆಟ್ಟಿ, ನೀನು ಹೇಳುವ ಮಾತು ಕರೆಕ್ಟ್ ಐತಿ. ಲೇ ಗರುಡ, ನನ್ನ ಮನೆಗೆ ಬಂದು ಸೊಕ್ಕಿನಿಂದ ಮಾತನಾಡಿ ಹೋದ ಸೇಡಿಗಾಗಿ ನಕ್ಕ ಸಾವಿತ್ರಿಯನ್ನು ಬರಬತ್ತಲೆ ಮಾಡಿ ನನ್ನ ಮನ ಬಂದಂತೆ ಮುದ್ದಾಡಿ ಕೊನೆಗೆ ಅವಳ ಶೀಲ ಸಮಾಧಿ ಮಾಡಿದ ಹೇಳಿದರೆ ನನ್ನ ಹೆಸರು ನಯವಂಶಕ ನಾಗೇಂದ್ರ ಪ್ರಸಾದ. ಆಯ್ತ ನೋಡ್ರಿ, ಇಷ್ಟು ಮಾಡ್ರಿ, ಆ ಮಗಗ ಬುದ್ಧಿ ಬರ್ತೈತಿ. ಶೆಟ್ಟಿ, ಗಜೇಂದ್ರ ಕಾಣುತ್ತಿರುವಲ್ಲ? ಯಾಕೆ ಸಾವುಕಾರ್ರಿ, ನನ್ನಿಂದ ಏನಾಗಬೇಕಾಗಿದೆ? ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕಾಗಿದೆ ಗಜೇಂದ್ರ. ಅದು ನಿನ್ನಿಂದ ಮಾತ್ರ ಸಾಧ್ಯ. ಯಾವುದು ಸಾವುಕಾರ್ರಿ ಅಂತ ಕೆಲಸ? ನೀವು ಹೇಳಿದ ಕೆಲಸ ನ್ಯಾಯದ ಪರವಾಗಿದ್ದರೆ ಬೆಳಕು ನೀಡುವ ಚಿಕ್ಕ ದೀಪವು ಕೂಡ ಸೂರ್ಯನಿಗೆ ಸಮಾನ. ನ್ಯಾಯದ ದೀಪ ಬೆಳಗಿಸಲು ನಾನು ಸದಾ ಸಿದ್ಧನಾಗಿದ್ದೇನೆ. ನ್ಯಾಯ 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 ಎಲ್ಲಿದೆ ಗಜೇಂದ್ರ ಈ ಕಲಿಕಾಲದಲ್ಲಿ? ನ್ಯಾಯವನ್ನು ಅನ್ಯಾಯಕ್ಕಿಂತ ಕೀಳಾಗಿ ಕಾಣುತ್ತಾರೆ. ಈ ಕಲಿಯುಗದಲ್ಲಿ ಅನ್ಯಾಯಕ್ಕಿರುವ ಬೆಲೆ ನ್ಯಾಯಕ್ಕೆಲ್ಲಿದೆ? ಈ 21ನೇ ಶತಮಾನದಲ್ಲಿ ನ್ಯಾಯಕ್ಕೆ ಯಾವ ಕಾಲದಲ್ಲಿಯೂ ಬೆಲೆ ಇದ್ದೇ ಇದೆ ಸಾವುಕಾರ್ರೆ. ಅನ್ಯಾಯ, ಅಧರ್ಮ, ಅನಾಚಾರ ಕೆಲವು ದಿನಗಳು ಮಾತ್ರ. ನ್ಯಾಯ, ನೀತಿ, ಧರ್ಮ ನಮ್ಮ ಕೈ ಹಿಡಿಯದೆ ಕಾಪಾಡದೆ ಬಿಡಲಾರವು. ಸಾವುಕಾರ್ರೆ, ಕೆಲಸ ಯಾವುದು ಅಂತ ಹೇಳಲೇ ಇಲ್ಲ.
ಈ ನಾಡಿಗೆ ದೊರೆಯಾಗಿ ಮೆರೆಯುತ್ತಿರುವ ಈ ನಾಗೇಂದ್ರ ಪ್ರಸಾದನಿಗೆ ಎದುರಾಗಿ ಬಂದಿದ್ದಾನೆ ಆ ಧರ್ಮವಂತ ಹಾಗೂ ಅವನಾಳಿಯ ಗರುಡ. ನಮ್ಮಂತ ಹಣ ಉಳ್ಳವರನ್ನು ಎದುರು ಹಾಕಿಕೊಂಡರೆ ಬದುಕುವುದು ಎಷ್ಟು ಕಷ್ಟವೆಂದು ಅರಿತುಕೊಳ್ಳಬೇಕು ಆ ಬಡಕುನ್ನಿಗಳು. ನೋಡು ಗಜೇಂದ್ರ, ನಾಳೆ ಉದಯಿಸುವ ಸೂರ್ಯನ ಕಿರಣ ಆ ಗರುಡನ ಹೆಣದ ಮೇಲೆ ಪ್ರತಿಬಿಂಬಿಸಬೇಕು. ಅಂದರೆ ನೀನು ಹೇಳುತ್ತಿರೋದು ಆ ಗರುಡನ ಪ್ರಾಣ ತೆಗೆ ಎಂದು ಹೇಳುತ್ತಿರುವಿ. ಅವನ ಪ್ರಾಣ ತೆಗೆಯಲು ಕಾರಣ ಏನಲ್ಲೇ ಮಗನೇ? ಆ ಧರ್ಮವಂತ ಮಕ್ಕಳ ಶಿಕ್ಷಣಕ್ಕಾಗಿ 2 ಎಕರೆ ಜಮೀನು ನಮ್ಮೂರ ಸರ್ಕಾರಿ ಶಾಲೆ ಕಟ್ಸಕ್ಕಾಗಿ ದಾನವಾಗಿ ಕೊಡಕತ್ತನ್ರಿ. ದಾನ ಮಾಡಿದ್ದ ದಾನ ಕಾಲ ಅಲ್ಲೋ ತಮ್ಮ ಅಂದ್ರೆ ಕೇಳವಲ್ಲ. ನಿನ್ನ ಜಮೀನು ನಮಗೆ ಬಿಟ್ಟು ಕೊಡು, ನಿನ್ನ 2 ಎಕರೆಕ್ಕೆ ನಾವು 4 ಎಕರೆ ಕೊಡ್ತೇವೆ, ಕೈ ತುಂಬ ಹಣ ಕೊಡ್ತೇವೆ ಅಂದ್ರೂ ಭಾಳ ಸೊಕ್ಕಲ್ಲಿ ಮಾತಾಡ್ತಾನ ಆ ಗರುಡ. ಲೇ ಹರಾಮ್ ಮುಚ್ಚಲೇ ಬಾಯ್. ಅವರ ಆಸ್ತಿ ಅವರ ಸೊತ್ತು, ಅದನ್ನು ಕೇಳಲು ನೀವ್ಯಾರು? ಅಷ್ಟಕ್ಕೂ ಅವ್ರು ಮಾಡೋದ್ರಲ್ಲಿ ತಪ್ಪೇನಿದೆ? ತಮ್ಮ ಜಮೀನನ್ನು ಒಳ್ಳೆಯ ಕೆಲಸಕ್ಕಾಗಿ ದಾನ ಮಾಡಿದ್ದಾರೆ, ಅದನ್ನು ಕೇಳುವ ಅಧಿಕಾರ ನಿಮ್ಮಿಬ್ಬರಿಗೂ ಇಲ್ಲ. ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವವರ ಮೇಲೆ ನೀವೇಕೆ ದ್ವೇಷವನ್ನು ಸಾಧಿಸುತ್ತಿರಲೇ ಲುಚ್ಚಾನನ ಮಕ್ಕಳ? ಲೇ ಗಜೇಂದ್ರ, ನನ್ನ ನಾಯಿ ತಿನ್ನು ಬೀಸಾಕಿದ ಮೂಳಿ ಆಸೆಗೆ ಮಾಡೋ ಗಜೇಂದ್ರ, ನೀನು ಹೇಳುತ್ತಿರೋ ಮಾತು ನಾನು ನನ್ನ ಕಾಲ ಕೆಳಗಿನ ಧೂಳಿನ ಸಮಾನನಾದ ಆ ಗರುಡನಿಗೆ ಅಷ್ಟೊಂದು ಸೊಕ್ಕವಿರಬೇಕಾದರೆ ದುಡ್ಡಿನಲ್ಲಿ ಕುಬೇರನಂತೂ ಬೆಳೆದು ನಿಂತಿರುವ ಈ ಸಿಂಹನಂತೆ ಎಷ್ಟು ಇರಬಾರದು? ಕಾಲ ಕೆಳಗಿನ ಧೂಳನ್ನು ಕೇವಲವಾಗಿ ನೋಡಬೇಡ ಸಾವುಕಾರ, ಅದು ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗೋದು ಆ ಧೂಳಿನ ಬೆಲೆ. ಎಲ್ಲರಿಗೂ ಗೌರವ ಇದ್ದೇ ಇರುತ್ತದೆ, ಅದು ಸಮಯ ಬಂದಾಗ ಗೊತ್ತಾಗುತ್ತದೆ. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ಖುಷಿ ಪಡುವ ಶತಮೂರ್ಖ ನಾನಲ್ಲ. ಗೌರವ ಅನ್ನೋದು ನಮ್ಮಂತ ಬಡವರಿಗೂ ಅಷ್ಟೇ, ನಿಮ್ಮಂತ ಲುಚ್ಚಾಗಿರಿ ಮಾಡುವ ಲುಚ್ಚ ಶ್ರೀಮಂತರಿಗೂ ಅಷ್ಟೇ. ಲೇ ಗಜೇಂದ್ರ, ನೀನು ಹೇಳುವ ಮಾತು ನಾನು ಶತಮೂರ್ಖನೆಂದು ಹೇಳುತ್ತಿರುವೆಯಾ? ಈ ಸಮಾಜದಲ್ಲಿ ಒಬ್ಬ ಬಡವ ಬಂದು ಸತ್ಯ ಹೇಳಿದರೆ ಯಾರು ನಂಬೋದಿಲ್ಲ. ಯಥಾ ಒಬ್ಬ ಶ್ರೀಮಂತ 100 ಸುಳ್ಳು ಹೇಳಿದರೆ ಎಲ್ಲರೂ ನಂಬುತ್ತಾರೆ. ಹಣಕ್ಕೆ ಇರುವ ಬೆಲೆ ಬಡವನ ಗುಣಕ್ಕೆ ಇಲ್ಲ. ಈ ದೇಶದ ಅನ್ನದಾತನೆಂದು ಬಿಡುಗಡೆ ಪಡೆದ ರೈತನಿಗೂ ಇಲ್ಲ. ರೈತರ ಬಗ್ಗೆ ಎಲ್ಲ ಹಾಗೆಲ್ಲ ಮಾತನಾಡಬೇಡ ಸಾವುಕಾರ. ರೈತನ 10 ಬೆಳೆಗಳು ಈ ಮಣ್ಣಲ್ಲಿ ದುಡಿದಾಗಲೇ ಈ 5 ಬೆಳೆಗಳನ್ನು ತಿನ್ನಲು ಸಾಧ್ಯ. ರೈತರ ಬಗ್ಗೆ ನಿಮ್ಮಂತವರಿಗೆ ಹೇಗೆ ತಿಳಿಯಬೇಕು? ನೋಡು ಸಾವುಕಾರ, ಕೊನೆಯದಾಗಿ ಹೇಳುತ್ತೇನೆ, ನೀನು ಸಂಬಳ ಕೊಡುತ್ತೇನೆಂದು ನೀ ಹೇಳಿದ್ದೆಲ್ಲ ಅವನು ಮಾಡುವ ಜಾಯಮಾನ ನಂದಲ್ಲ. ಇನ್ನೊಬ್ಬರಿಗೆ ಅನ್ಯಾಯದ ಕೆಲಸ ಎಂದು ಮಾಡುವುದಿಲ್ಲ ಈ ಗಜೇಂದ್ರ. ಏ ತಮ್ಮ ಗಜೇಂದ್ರ, ನ್ಯಾಯದಿಂದ ಬದುಕ್ತೇವೆ ಅಂದಾಗ ಸುಡ್ಗಾಡು ಗಟ್ಟಾಗ ಮಣ್ಣಾಗಿ ಹೋಗ್ಯಾರ ಅಂತದ್ರೊಳಗೆ ನೀ ಅಲ್ಲಿ ಹಾಕ್ತಲಿ ನಮಗ. ನೀತಿವಂತರ ಬದುಕುವ ಕಾಲ ಇದಲ್ಲ, ನ್ಯಾಯವನ್ನು ನಮ್ಮ ಕಾಲದಲ್ಲಿ ಮೆಚ್ಚಿ ನಿಲ್ಲುವ ಕಾಲವಿದು. ನೋಡು ಗಜೇಂದ್ರ, ನಿನ್ನ ವಾದವನ್ನು ಬಿಟ್ಟು ನಾನು ಹೇಳಿದ್ದನ್ನು ಕೇಳಿದರೆ ನನ್ನ ಸರಿಸಮಾನವಾಗಿ ಮೆರೆಯಬಹುದು. ಮತ್ತೊಬ್ಬರ ಮನೆ ಹಾಳು ಮಾಡಿ ನಿನ್ನ ಸರಿಸಮಾನವಾಗಿ ಮೆರೆಯಬೇಕೆಂಬ ಆಸೆ ನನಗಿಲ್ಲ. ಅಂತ ಶತಮೂರ್ಖನು ಕೂಡ ಈ ಗಜೇಂದ್ರ ಅಲ್ಲ. ಲೇ ಗಜೇಂದ್ರ, ನಮ್ಮ ರುಂಡ ಹಾರಿಸುತ್ತೇನೆಂದು ಮೈ ಮೇಲೆ ಎಚ್ಚರ ತಪ್ಪಿ ಮಾತನಾಡಿದ್ದೆ. ಆದರೆ ಇದೇ ಮಚ್ಚಿನಿಂದ ನಿನ್ನನ್ನು ಕೊಚ್ಚಿ ಹಾಕಿದರೆ ಕಳಿಸಿ ಬೀಳುವುದು ಈ ನಿನ್ನ ದೇಹ. ಲೇ ಕೀರ್ತಿರಾಜ್, ನಾನೇ ಸೂರ್ಯನೆಂದು ಸವಾಲು ಹಾಕಿದರೆ ಹಸಿದು ಹೆಬ್ಬುಲಿ ಎಂದು ಹರಿದು ನಾನು ಮಗನೇ ಜೋಕೆ. ಹಸಿದ ಹೆಬ್ಬುಲಿ? ಲೇ ಗಜೇಂದ್ರ, ನಮ್ಮ ಪ್ರಾಣ ತೆಗೆಯುತ್ತೇನೆಂದು ಮೈ ಮೇಲೆ ಹಾರಾಡಿ ಗಂಟಲು ಹರಿದುಕೊಳ್ಳಬೇಡಲೇ ಹರಾಮ್ಕೋರ್. ನಿನ್ನಂತೆ ಹಾರಾಡಿ ಹೇಳ ಹೆಸರಿಲ್ಲದೆ ಯಮಲೋಕ ಸೇರಿದ್ದಾರೆ ಈ ಕೀರ್ತಿರಾಜನ ಕೈಯಲ್ಲಿ. ನೀನು ಅಷ್ಟು ಕ್ರೂರನಾಗಿದ್ದರೆ ನಮ್ಮ ಸಾಹುಕಾರ ಹೇಳಿದ ಹಾಗೆ ಆ ಗರುಡನ ದೇಹ ಇಬ್ಬಾಗ ಮಾಡುತ್ತಿದ್ದೆ. ಆ ಧೈರ್ಯ ಈ ಗಜೇಂದ್ರಿಗೆ ಎಲ್ಲಿಂದ ಬರ್ಬೇಕ್ರಿ? ಅಷ್ಟ ಧೈರ್ಯವಂತನಾದ್ರ ಗರುಡನ ಪ್ರಾಣ ತೆಗದ್ನಂದ್ರ
ಕುಂತ ಜನನಾರ ಅವ್ರು ನೋಡಿ ಹೆದರ್ಯಾರಪ್ಪ ಇವಂಗ. ಲೇ ಶೆಟ್ಟಿ, ಇನ್ನೊಬ್ಬರಿಗೆ ಅನ್ಯಾಯದ ಕೆಲಸ ಎಂದು ಮಾಡುವುದಿಲ್ಲ ಈ ಗಜೇಂದ್ರ. ಆದರ್ಶ ವ್ಯಕ್ತಿ. ತಂಗಿನ ಮರ ಕಲ್ಪವೃಕ್ಷವಾದರೂ ಗಂಧದ ಮರಕ್ಕೆ ಇದ್ದಷ್ಟು ಬೆಲೆ ಅದಕ್ಕೆ ಇಲ್ಲ. ನಮ್ಮಂತ ಹಣ ಇದ್ದಷ್ಟು ಬೆಲೆ ನಿಮ್ಮಂತ ನೀತಿವಂತರಿಗೂ ಇಲ್ಲ. ನೋಡು ಗಜೇಂದ್ರ, ನಿನ್ನ ಹರಿಶ್ಚಂದ್ರ ಏಕೆ ಸುಡುಗಾಡ ಕಾಲ ಅಂತ ಈಗ ಅರ್ಥವಾಯಿತು. ಯಾಕೆಂದರೆ ಸತ್ಯದಿಂದ ನಡೆಯುವ ಕಾಲ ಇದಲ್ಲ. ಆ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ಇನ್ನು ಈ ಕಲಿಯುಗದಲ್ಲಿ ಎಲ್ಲಿಂದ ಬರಬೇಕು? ಕಡೆಯದಾಗಿ ಒಂದು ಮಾತು ಹೇಳುತ್ತೇನೆ, ಕೇಳು ಗಜೇಂದ್ರ. ಈ ನಿನ್ನ ಹಠವನ್ನು ಬಿಟ್ಟು ನಾವು ಹೇಳಿದಂತೆ ಕೇಳು. ಇಲ್ಲವಾದರೆ ಈ ಕೀರ್ತಿರಾಜನ ಕೈಯಲ್ಲಿ ಹೆಣವಾಗುವಿ. ಲೇ ಕೀರ್ತಿರಾಜ್, 1000 ಅಡಿಯ ಮೇಲಿನ ಬಿದ್ದರು ಸತ್ತು ಮಾಡಿದ ಸಾಸಿವೆ ಕಾಳು ಬಾಣಲಿಗೆ ಬಿದ್ದಾಗ ಹೇಗೆ ಸಿಡಿಯುತ್ತದೆ ಹಾಗೆ ಗಜೇಂದ್ರ ಸಿಡಿಸಿದರೆ, ಬೆಂಕಿ ಕಲ್ಲಿನಂತೆ ರೊಚ್ಚಿ ಗೆದ್ದರೆ ರಣರುದ್ರ, ಗರ್ಜಿಸಿದರೆ ಬಂಡೆಗಲ್ಲು ಸಿಳುವುದು. ಲೇ ಕೀರ್ತಿರಾಜ್, ನೀನು ಈ ನಾಗೇಂದ್ರ ಪ್ರಸಾದನಾಗಿ ಎಗರಿಡಿದರೆ ನಿನ್ನ ದೇಹ ದಾನವಾಗುವುದು ಈ ಗಜೇಂದ್ರನ ಕೈಯಲ್ಲಿ. ತಮ್ಮ ಗಜೇಂದ್ರ ತಡ್ತಾರಲಿಪ್ಪ ಒಟ್ಟ. ಅಷ್ಟ್ಯಾಕೆ ಸಿಟ್ಟಿಗೆ ಬರ್ತಿದಿ? ನೀ ಏನೋ ಬಾಯಿ ತಪ್ಪಿ ಹಂಗ ಹೇಳ್ಬಿಟ್ರೆ ಅದನ್ನ ದೊಡ್ಡದು ಮಾಡೋದೇನ? ನಿನ್ನ ಕೆಲಸ ಮಾಡೋದಾಗಲ್ಲ ಅಂದ್ರೆ ತಮ್ಮ ನಮ್ಮ ಸಾವುಕಾರ ಕಡಿತ್ರ ಕೆಲಸ ಬಿಟ್ಟು ಹೋಗ್ಬಿಡ್ಲೇ ನೀನು. ಲೇ ಗಜೇಂದ್ರ, ನೀನೇ ನನಗಿಷ್ಟು ಗರ್ವದಿಂದ ಮಾತನಾಡುತ್ತಿರುವೆ ಎಂದ ಮೇಲೆ ನಿನ್ನ ಸೊಕ್ಕನ್ನು ಹೇಗೆ ಅಡಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ನಿನ್ನ ಹೊರಟು ಹೋಗುತ್ತೇನೆ ಸಾವುಕಾರ, ಹೊರಟು ಹೋಗುತ್ತೇನೆ. ಹಾಲು ಸಕ್ಕರೆ ಜೊತೆ ಸವಾಸ ಮಾಡಿದರೆ ಸಿಹಿಯಾಗುತ್ತದೆ. ಅದೇ ಹಾಲು ಹುಳಿಯ ಜೊತೆ ಸವಾಸ ಮಾಡಿದರೆ ಒಡೆದು ಹಾಳಾಗುತ್ತದೆ. ಒಳ್ಳೆಯವರ ಸವಾಸ ಮಾಡಿದರೆ ಒಳ್ಳೆಯ ಮಾರ್ಗದರ್ಶನ. ನಿಮ್ಮಂತ ಮೂರ್ಖರ ಜೊತೆ ಸವಾಸ ಮಾಡೋದು ಒಂದೇ, ಕತ್ತೆ ಜೊತೆ ಸವಾಸ ಮಾಡೋದು ಒಂದೇ. ಲೇ ಭಿಕಾರಿ, ನಮ್ಮನ್ನೇ ಕತ್ತೆ ಅನ್ನುವೆ ಆ ಬಡ್ಡಿ ಮಗನೇ. ನಾಯಿಗೆ ಊಟ ಹಾಕಿದರೆ ಅದು ಮನೆಯ ಬಾಗಿಲ ಕಾದು ಅದರ ಋಣ ತೀರಿಸುತ್ತಿತ್ತು. ಆ ನಾಯಿಗಿರುವ ನಿಯತ್ತು ನಿನಗಿಲ್ವಲ್ಲ. ನಿನ್ನಂತ ಅಯೋಗ್ಯರೊಂದಿಗೆ ಮಾತನಾಡುವುದು ನನ್ನ ಮರ್ಯಾದೆಗೆ ಕೊಂದು. ನಿನ್ನಂತ ನಾ ಮಾಡಿದ ಕೆಲಸ ಕೊಟ್ಟನಲ್ಲ, ನನಗೆ ಬುದ್ಧಿ ಇಲ್ಲ. ನೋಡು ಗಜೇಂದ್ರ, ವಾದ ಮಾಡಿ ಸಮಯ ಹಾಳು ಮಾಡೋಕ್ಕಿಂತ ನನ್ನಿಂದ ಕಣ್ಣು ಮರೆಯಾಗು. ಇಲ್ಲವಾದರೆ ಈ ನರಹಂತಕರ ಕೈಯಲ್ಲಿ ನಿನ್ನ ಅಂತ್ಯ. ಲೇ ಮಗನ ನಾಗೇಂದ್ರ, ಯಾರ ಅಂತ್ಯ ಯಾರ ಕೈಯಲ್ಲೆಂಬುದನ್ನು ಆ ಕಾಲವೇ ನಿರ್ಣಯ ಮಾಡುತ್ತದೆ. ಈ ನಿನ್ನ ಅನ್ಯಾಯವನ್ನು ಹಾಗೆ ಮುಂದುವರಿಸಿದರೆ ಆ ಸೃಷ್ಟಿಕರ್ತ ಬರೆದ ನಿನ್ನ ಹಣೆ ಬರವನ್ನು ನಾನು ಬದಲಿಸುತ್ತೇನೆ. ನಾಗೇಂದ್ರ, ನೆನಪಿಟ್ಟುಕೋ ಈ ಗಜೇಂದ್ರನ ಮಾತನ್ನು. ಇದೇ ಈ ಕೊಡ್ಲಿಯಿಂದ ನಿನ್ನ ರುಡ್ಡವನ್ನು ಹಾರಿಸದಿದ್ದರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ, ಬರುತ್ತೇನೆ, ನೆನಪಿಟ್ಟುಕೋ. ನಿಮ್ಮ ಟೈಮ ಸರಿ ಇಲ್ಲ ಕಾಣ್ತೈತಿ ಬಿಡ್ರಿ. ಏನು ಸೊಕ್ಕೆಲ್ಲಿ ಮಾತಾಡ್ತಾನ್ರಿ ಗಜೇಂದ್ರ ಅಂತೀನಿ. ಹಾರ್ಯಾಡಲಿ ಶೆಟ್ಟಿ, ಹಾರ್ಯಾಡಲಿ. ಕುರಿ ಕೊಪ್ಪದಿಷ್ಟು ಖಟುಕನಿಗೆ ಲಾಭ. ಕೊಬ್ಬಿ ನಿಂತಿರುವ ಗಜೇಂದ್ರನನ್ನು ಯಾವ ಸಮಯದಲ್ಲಿ ಚೂರಿ ಹಾಕಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗ ಮಟ್ಟ ಹಾಕಬೇಕು ಸಾವುಕಾರೇ ಈ ಗಜೇಂದ್ರನನ್ನು. ಇವನನ್ನು ಹಾಗೆ ಬಿಟ್ಟರೆ, ನಮ್ಮ ಗುಟ್ಟನ್ನು ರಟ್ಟು ಮಾಡಿದರೆ ಮುಂದೆ ನಮಗೆ ತೊಂದರೆ. ಒಳಗೆ ನಡೆಯಿರಿ. ಏನ್ರಿ ಇಟ್ಟಿಟ್ಟು ಅದಾರ? ಏನು ಹಾರ್ಯಾಟ, ಏನು ಚಿರಾಟ ಇವ್ರು ಅಂತೀನಿ. ಇವರಿಗೆ ಕಂದ್ಲಿ ಮಸ್ಕೊಂಡ್ ಬರ್ತಾನ ಗರುಡ ಗದ್ದ ಹಾಕ್ತಾರ.